ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಹೊಸದು ಅಪ್ಡೇಟ್ ಬಂದಿದೆ. ಅಂದ್ರೆ ಈ ವಾರದ ನಾಮಿನೇಟ್ ಯಾರಾಗಿದ್ದಾರೆ ಅಂತ ಹೇಳಿ ನಾಮಿನೇಟ್ ಆಗಿರೋ ಸಂಖ್ಯೆ ತಗೊಂಡ್ರೆ ಖಂಡಿತವಾಗ್ಲೂ ರಜತ್ ಟೀಮ್ ಅಲ್ಲಿ ರಜತ್, ಐಶ್ವರ್ಯ, ಹನುಮಂತು, ಅದಾದ್ಮೇಲೆ ನಮ್ಮ ಮೋಕ್ಷತ್ ಆಗಿದ್ದಾರೆ. ಇನ್ನು ತ್ರಿವಿಕ್ರಮನ್ ಟೀಮ್ ತಗೊಂಡ್ರೆ ತ್ರಿವಿಕ್ರಮನ್ ನಾಮಿನೇಟ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಇಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಯಾರಾದ್ರೂ ವಿನ್ ಆದ್ರೆ ಅವರಿಂದ ಒಬ್ರು ಸೇವ್ ಮಾಡ್ಬೋದು ನಾಮಿನೇಟ್ ಇಂದ. ಆದ್ರೆ ಈ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ನಮ್ಮ ತ್ರಿವಿಕ್ರಮನ್ ಟೀಮ್ ಸೋಲ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ಚೈತ್ರಕ್ಕ ಟಾಸ್ಕ್ ಆಡ್ತಾ ಇಲ್ಲ. ಹೊಸ ಅಪ್ಡೇಟ್ ಪ್ರಕಾರ 12ನೇ ವಾರದ ನಾಮಿನೇಟ್ ಆಗಿರೋರು ತ್ರಿವಿಕ್ರಮು, ಅದಾದ್ಮೇಲೆ ರಜತ್, ಮೋಕ್ಷತ, ಐಶ್ವರ್ಯ ಮತ್ತು ಹನುಮಂತು. ಈ 5 ಜನ ನಾಮಿನೇಟ್ ಆಗಿರ್ತಾರೆ. ಗೊತ್ತೇ ಇರುತ್ತೆ 4ನೇ ಟಾಸ್ಕ್ ಸೋತಿರ್ತಾರೆ. ಆ 4ನೇ ಟಾಸ್ಕ್ ಸೋತಿರುವ ಕಾರಣ 2 ತಂಡಗಳಿಂದ ಒಬ್ರು ನಾಮಿನೇಟ್ ಮಾಡಿರ್ತಾರೆ. ಅದರಲ್ಲಿ ಹನುಮಂತ್ ಆಗಿದ್ದಾರೆ. ತ್ರಿವಿಕ್ರಮ್ ಟೀಮ್ ಅಲ್ಲಿ ತ್ರಿವಿಕ್ರಮರೇ ಇದ್ದಾರೆ. ಕೊನೆ ಟಾಸ್ಕ್ ಯಾರಾದ್ರೂ ಗೆಲ್ತಾರೆ ಅವ್ರು ಒಬ್ಬನ ಸೇವ್ ಮಾಡ್ಬೋದು. ಈ ಟಾಸ್ಕ್ ಚೈತ್ರಕ್ಕ ಬೇರೆ ಆಡ್ತಾ ಇದ್ದಾರೆ. ಚೈತ್ರಕ್ಕೆ ಆಡಕ್ ಆಗ್ತಾ ಇಲ್ಲ, ಸೋಲ್ತಾ ಇದ್ದಾರೆ ಅಂತ ಅನ್ಸ್ತಾ ಇದೆ ಈ ಟಾಸ್ಕ್. ಆದ ಕಾರಣ ಈ ವಾರದ ನಾಮಿನೇಷನ್ ಇಲ್ಲಿಗೆ ಮುಗಿಬಹುದು. ಒಂದ್ ವೇಳೆ ನೋ ನಾಮಿನೇಷನ್ಸ್ ಈ ವಾರ ನೋ ಎಲಿಮಿನೇಷನ್ ಇದ್ರೆಗಿನ ಕಂಟಿನ್ಯೂ ಟಾಸ್ಕ್ ಆಡಿಸ್ತಾರೆ. ಆ ಟಾಸ್ಕ್ ಆಡಿಸ್ ಮೇಲೆ ನೋ ಎಲಿಮಿನೇಷನ್ಸ್ ಮಾಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಹೊಸ ಅಪ್ಡೇಟ್ ಪ್ರಕಾರ ಇದಾಗ್ತಾ ಇದೆ. ಪ್ರೋಮೋ ನೋಡಿದಾಗ ನೋಡಿರ್ತಾರೆ ಚೈತ್ರಕ್ಕೆ ಯಾವ ರೀತಿ ಎಲ್ಲ ಆಡ್ತಾ ಇದಾರೆ ಅಂತ. ಮಂಜಣ್ಣ ಬೇರೆ ಹೇಳ್ತಾ ಇದಾರೆ ನಾವೇನ್ ಟಾಸ್ಕ್ ಉಳ್ಸಕ್ ನೋಡ್ತಾ ಇದ್ವಾ, ಸೇವ್ ಮಾಡಕ್ ನೋಡ್ತಾ ಇದ್ವು, ಸಹಾಯಕ್ ಆಡ್ತಾ ಇದ್ವು ಅಂತ ಹೇಳ್ತಾ ಇದಾರೆ. ಟಾಸ್ಕ್ ಆಡಕ್ ಆಗ್ತಾ ಇಲ್ಲ. ಹೊಸ ಅಪ್ಡೇಟ್ ಇದೇನೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅಂತ ಕಮೆಂಟ್ ಮಾಡಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಪೋಸಿಟ್ ಟೀಮ್ ಅವ್ರು ನಾಮಿನೇಟ್ ಮಾಡಿಲ್ಲ. ಆ ಟೀಮ್ ಅಲ್ಲಿರೋ 4 ಜನ ಮಾತಾಡ್ಕೊಂಡೇ ಅವರು ನಾಮಿನೇಟ್ ಆಗಿರ್ತಾರೆ. ಈ ಟೀಮ್ ಅನ್ನು ತಗೊಂಡಾಗ ತ್ರಿವಿಕ್ರಮರ್ ಕ್ಯಾಪ್ಟನ್ ಆಗಿರೋ ಕಾರಣ ನಾನೇ ನಾಮಿನೇಟ್ ಆಗ್ತೀನಿ ಅಂತೇಳಿ ಮಾಡ್ಕೊಂಡಿರ್ತಾರೆ ಸೆಲ್ಫ್ ನಾಮಿನೇಟ್. ಆ ಟೀಮ್ ಅನ್ನು ತಗೊಂಡಾಗ ಆಲ್ರೆಡಿ 3 ನಾಮಿನೇಟ್ ಆಗಿರ್ತಾರೆ. ಧನರಾಜ್ ಮತ್ತು ಹನುಮಂತ್ ಅವರು ಇರ್ತಾರೆ. ಹನುಮಂತ್ ಅವರು ಕೂಡ ಸೆಲ್ಫ್ ನಾಮಿನೇಟ್ ಆಗಿ ಮಾಡ್ಕೊಂಡಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇದೇ ಹೊಸ ಅಪ್ಡೇಟ್. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್